ಬಿಎಂಟಿಸಿ ಸಿಬ್ಬಂದಿ ಮೇಲೆ ಪದೇ ಪದೇ ಹಲ್ಲೆ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಪೊಲೀಸ್ ಆಯುಕ್ತರಿಗೆ ಸಾರಿಗೆ ಸಚಿವರಿಂದ ಪತ್ರ. ಬಿಎಂಟಿಸಿ ಸಿಬ್ಬಂದಿ ಮೇಲೆ ಪದೇ ಪದೇ ಹಲ್ಲೆ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಪೊಲೀಸ್ ಆಯುಕ್ತರಿಗೆ ಸಾರಿಗೆ ಸಚಿವರಿಂದ ಪತ್ರವೊಂದು ಬರೆಯಲಾಗಿದೆ. ಬಿಎಂಟಿಸಿ ಸಿಬ್ಬಂದಿಯ ಮೇಲೆ ನಡೆಯುತ್ತಿರ್ತಕ್ಕಂತಹ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಉದಾಹರಣೆಗಳನ್ನು ನಾವು ಗಮನಿಸಿದ್ದೀವಿ. ಅವಮಾನದ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಬಿಎಂಟಿಸಿ ಚಾಲಕ ನಿರ್ವಾಹಕ ಇಬ್ಬರಿಗೂ ಕೂಡ ರಕ್ಷಣೆ ಬೇಕು. 2 ದಿನದ ಹಿಂದೆಯಷ್ಟೇ ಮಹಿಳಾ ಟೆಕ್ಕಿಯೊಬ್ಬರಿಂದ ಹಲ್ಲೆಯಾಗಿತ್ತು. ಚಾಲಕ ಹುಸೇನ್ ಮೇಲೆ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ರು ಆಕೆ. ಸೊ ಅದಾದ ನಂತರ ಹೇಳಿದ ಕಡೆ ಬಸ್ ನಿಲ್ಲಿಸಿಲ್ಲ ಅಂತ ಹೇಳಿ ಕ್ಷುಲ್ಲಕ ಕಾರಣಕ್ಕೋಸ್ಕರ ಚಪ್ಪಲಿ ಕಿತ್ತು ಹೊಡೆದಿದ್ರಂತೆ. ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು. ಕೆಲ ಕಿಡಿಗೇಡಿಗಳಿಂದ ಪ್ರಾಣಕ್ಕೆ ಸಂಚಕಾರ ತರುವಂತಹ ಯತ್ನಗಳು ಕೂಡ ನಡೀತಾ ಇದೆ. ಚಾಕುವಿನಿಂದ ಹಲ್ಲೆ ಮಾಡಿದ ಘಟನೆಗಳು ಕೂಡ ನಡೆದಿದೆ. ಸೊ ಹಾಗಾಗಿ ಬಿಎಂಟಿಸಿ ಚಾಲಕರಿಂದ ಆರೋಪಿಗಳ ವಿರುದ್ಧ ಪೊಲೀಸ್ ಇಲಾಖೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಸಾರಿಗೆ ಸಚಿವರು ಪತ್ರವನ್ನು ಬರೆದಿದ್ದಾರೆ. ನಮ್ಮ ಇಲಾಖೆಯ ಸಿಬ್ಬಂದಿ ಮೇಲಿನ ಹಲ್ಲೆ ಸಹಿಸಲಾಗದು. ನಿಮ್ಮ ಇಲಾಖೆ ಸಿಬ್ಬಂದಿ ಮೇಲಿನ ಹಲ್ಲೆಗಳನ್ನು ಸಹಿಸಲಾಗದು. ಹೌದು, ಸಾರ್ವಜನಿಕರ ಜೊತೆ ಇವರುಗಳು ವರ್ತಿಸಬೇಕಾದ ರೀತಿಯಲ್ಲೇ ವರ್ತಿಸಬೇಕು. ಹೆಚ್ಚು ಮಹಿಳೆಯರೇ ನಿಂತ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ನಿಮ್ಮ ಬಸ್ಗಳು ನಿಲ್ಲೋದಿಲ್ಲ. ಕಾರಣ ಅವರು ಆಧಾರ್ ಕಾರ್ಡ್ ತೋರಿಸ್ತಾರೆ, ಸೊ ಕಾಸು ಕೊಡೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಹಿಳೆಯರೇ ಹೆಚ್ಚು ನಿಲ್ಲುವಂಥ ಬಸ್ ಸ್ಟಾಪ್ನಲ್ಲಿ ಬಸ್ಗಳು ನಿಲ್ಲಿಸೋದಿಲ್ಲ ಅನ್ನೋ ಆರೋಪಗಳಿದೆ. ಹಾಗಾಗಿ ಸಾರ್ವಜನಿಕರಿಗೆ ನಿಮ್ಮ ಇಲಾಖೆಯವರು ಕೊಡುವಂತಹ ಟಾರ್ಚರನ್ನು ಮಾಧ್ಯಮದವರು ನಾವು ಸಹಿಸೋದಿಲ್ಲ. ಕಾರಣ ಇದು ಜನಸಾಮಾನ್ಯರ ಶಕ್ತಿ. ಸೊ ಈಗ ಸಾರಿಗೆ ಸಚಿವರು ತೆಗೆದುಕೊಂಡಂತಹ ನಿರ್ಧಾರ ಹೌದು ಸ್ವಾಗತಾರ್ಹ. ಅದೇ ತರಹ ಎರಡೂ ಕಡೆಗಳಿಂದ ಸಹಕಾರ ಬೇಕೇ ಬೇಕು. ಸಾರ್ವಜನಿಕರು ಕೂಡ ಬಸ್ ಚಾಲಕರ ಜೊತೆ ಒಳ್ಳೆ ರೀತಿಯಲ್ಲಿ ವರ್ತಿಸಬೇಕು. ಜೊತೆಗೆ ಈ ಚಾಲಕರು ಮತ್ತು ಯಾರು ನಿರ್ವಾಹಕರೇನಿದ್ದಾರೋ ಇವರು ಗಡಿ ಭಾಗದಲ್ಲಿ ನಿಂತ್ಕೊಂಡಿರೋ ಸೈನಿಕರಲ್ಲ. ಬಾಯ್ ಏನು ದರ್ಪ ನೋಡ್ಬೇಕು ಕೆಲವ್ರದ್ದು. ನಿಲ್ಲಿಸ್ತೀವ್ರಿ. ಕೆಲ ಅಂಗವಿಕಲ ಪಾಪ ಅದು ಪುರುಷರಾಗಿರಲಿ ಮಹಿಳೆಯರಾಗಿರಲಿ ಅಡ್ಡಗಟ್ಟಿದ್ರು ನಿಲ್ಲಿಸೋದಿಲ್ಲ. ಕಾರಣ ಅವರ ವೈಕಲ್ಯತೆಯಿಂದಾಗಿ ಬಸ್ ಹತ್ತೋದಕ್ಕೆ ಅರ್ಧ ಗಂಟೆ ಮಾಡ್ತಾರೆ ಅಂತ ಹೇಳಿ ಪಾಪ ಈ ಕೆಲ ಚಾಲಕರು ನಿಲ್ಲಿಸೋದೇ ಇಲ್ಲ. ಆ ತರಹದ ಆರೋಪಗಳೆಲ್ಲ ಇದೆ. ಸೊ ನಿಮಗೆ ಕೊಡುವಂತಹ ಸಂಬಳ, ನಿಮಗೆ ಕೊಡುವಂಥ ಅನುಕೂಲ ಸಾರ್ವಜನಿಕರ ಸೇವೆ ಮಾಡೋದಕ್ಕೋಸ್ಕರ. ಕಾರಣ ಅಲ್ಲಿ ಹತ್ತೋ ಅಂಗವಿಕಲ, ಅಲ್ಲಿ ಹತ್ತೋ ಪುರುಷ, ಅಲ್ಲಿ ಹತ್ತೋ ಮಹಿಳೆ ಎಲ್ಲರೂ ತೆರಿಗೆ ಹಣ ಕೊಟ್ಟೆ ಆ ತೆರಿಗೆ ಹಣನೇ ನಿಮ್ಮ ನಿಗಮಕ್ಕೆ ಬಂದು ಆ ನಿಗಮದಿಂದ ಅನ್ನಂಗೆ ತಿಂಗಳಿಗೆ ಸಂಬಳ ಬೀಳೋದು. ಸುಮ್ಮನೆ ಬೀಳಲ್ಲ ಅದು. ಸೊ ಹಾಗಾಗಿ ಸಾರ್ವಜನಿಕರ ಜೊತೆ ಸರ್ಕಾರಿ ಯಾವುದೇ ಇಲಾಖೆ ಇರಲಿ, ಯಾವುದೇ ನಿಗಮ ಇರಲಿ, ಬಿಎಂಟಿಸಿನೋ ವಾಯುವ್ಯನೋ ಮತ್ತೊಂದೋ ಮಗದೊಂದೋ ಸಾಕಷ್ಟು ಕಲರ್ಗಳಿದ್ದಾವೆ. ನೀಲಿ, ಹಸಿರು, ಕೆಂಪು ಎಲ್ಲ ರಥಗಳ ಚಾಲಕರು ನಿರ್ವಾಹಕರು ಸರಿಯಾಗಿ ಸಾರ್ವಜನಿಕರ ಜೊತೆಯೂ ಕೂಡ ವರ್ತಿಸಬೇಕು. ಸಾರ್ವಜನಿಕರಿಂದಲೂ ಕೂಡ ಒಳ್ಳೆ ರೀತಿಯ ಸಹಕಾರ ಚಾಲಕ ಮತ್ತು ನಿರ್ವಾಹಕರಿಗೆ ಬೇಕು. ಇದು ಫ್ರೀಡಮ್ ಟಿವಿಯ ಪ್ರತ್ಯೇಕ ಆಶಯ. ಒಂದೇ ಕಾರಣಕ್ಕೆ ಟಾರ್ಗೆಟ್ ಮಾಡಿ ಗೋಲಿ ಹೊಡೆದಿರುವಂಥದ್ದು ಜಾತಿ ಕೇಳ್ಬಿಟ್ಟು ಫೈರ್ ಮಾಡಿದ್ರು. ಒಬ್ಬರು ಹಾಗೆ ಅವರು ಬಲಿ ಹಾಕ್ಬೇಕು. ನಾವು ಈಗ ಅವರೆಲ್ಲ ನಮ್ಮ ವಿರೋಧಿಗಳವರು. ಅವ್ರು ನಮ್ಮ ದೇಶದಲ್ಲೇ ಇರ್ಬೋದು, ನಮ್ಮ ವಿರೋಧಿಗಳವರು. ನಮ್ಮ ವಿರೋಧಿ ಇಂತಾನೆ ಮಾಡಬೇಕು. ಅವ್ರನ್ನ ಮಟ್ಟ ಹಾಕೋಕ್ಕಿಂತ ಯಾರು ಮಾಡಬೇಕು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.